ಶ್ರೀಮುರಳಿ ಅವ್ರ ಜೊತೆ 2 ಫಿಲ್ಮ್ ಮಾಡಿದ್ರೆ ಹೆಂಗೆ ಅನಿಸ್ತು ಅವ್ರ ಜೊತೆ? 3 ಸಿನಿಮಾ ಸರ್, 3 ಹ್ಯಾಟ್ರಿಕ್ ನಂದು ಅವ್ರದ್ದು. ಹೆಂಗೆ ಅನಿಸ್ತು? ಎಲ್ಲ ಸಿನಿಮಾ 4ನೇ ಸಿನಿಮಾನು ಮಾಡಬೇಕಿತ್ತು, ಭಗೀರ ಮಾಡಬೇಕಿತ್ತು. ಅದು ಕಾರಣಾಂತರದಿಂದ ಆಗಲಿಲ್ಲ. ಕಾರಣಾಂತರದಿಂದ ಅಂದರೆ ಟಿಕೆಟ್ ಬುಕ್ ಮಾಡಿದ್ರು, ಫ್ಲೈಟ್ ಬುಕ್ ಮಾಡಿದ್ರು, ಬಸ್ ಬುಕ್ ಮಾಡಿದ್ರು, ಟ್ರೈನ್ ಬುಕ್ ಮಾಡಿದ್ರು, ಎಲ್ಲ ಲೊಕೇಶನ್ಸ್ಗಳದ್ದು ಪ್ರಾಬ್ಲಮ್ ಇರ್ತಿತ್ತು, ಏನೋ ಒಂದು ಸಮಸ್ಯೆಗಳಾಗ್ತಾಯಿತ್ತು. ಸೊ ಅದು ನಾನು ಮಾಡೋಕ್ಕಾಗಲಿಲ್ಲ. ಅದು ಮಾಡಿದ್ರೆ 4ನೇ ಸಿನಿಮಾ ಆಗ್ಬಿಡೋದು. ಇನ್ನು 3 ಸಿನಿಮಾ ನಂದು ಮಫ್ತಿ, ಭರಾಟೆ, ಆಮೇಲೆ ಮದಗಜ, 3ರಲ್ಲೂ ಮಾಡಿದೆ. ಹೆಂಗೆ ಅವ್ರ ಜೊತೆ ಕಂಟಿನ್ಯೂಸ್ ಆಗಿ ಮಾಡಿದೆ? ಮುರಳಿ ಅದ್ಭುತವಾದ ಹ್ಯೂಮನ್, ಒಳ್ಳೆ ನಟರು. ಇಲ್ಲ, ಆ ಕುಟುಂಬನೇ ಒಂದು ರೀತಿ ಎಲ್ಲರನ್ನೂ ಪ್ರೀತಿಯಿಂದ ನೋಡ್ತಾರೆ ಸರ್. ಇಡೀ ರಾಜ್ಕುಮಾರ್ ಕುಟುಂಬ, ಮುರಳಿಯವ್ರ ಕುಟುಂಬ. ವಿಜಯ ರಾಘವೇಂದ್ರ ಜೊತೆ ನಾನು ಕೆಲಸ ಮಾಡಿದ್ದೀನಿ. ನನ್ನ ನೆಚ್ಚಿನ ನಟರು ವಿಜಯ ರಾಘವೇಂದ್ರ ಜೊತೆ ಯಾವುದೊಂದು ಕೊಂಡಾಣ, ಕೇಸ್ ಆಫ್ ಕೊಂಡಾಣ ಮಾಡಿದ್ದೀನಿ. ಇನ್ನೊಂದು FIR ಅಲ್ಲಿ ಮಾಡಿದ್ದೀನಿ. FIR ಅಂತ ಒಂದು ಮಾಡಿದ್ವಿ, ಅದ್ರಲ್ಲಿ ಅವ್ರ ತಂದೆ ಕ್ಯಾರೆಕ್ಟ್ರು. ಕೇಸ್ ಆಫ್ ಕೊಂಡಾಣದಲ್ಲಿ ಪೊಲೀಸ್ ಆಫೀಸರ್. ಇನ್ನೊಂದು ರುದ್ರಾಭಿಷೇಕ್ ಅಂತ ಮಾಡಿದ್ದೀನಿ. ಅದು ತುಂಬ ಚೆನ್ನಾಗಿದೆ ಸಿನಿಮಾ. ಅದ್ರಲ್ಲಿ ನಾನು ವಿಲನ್ನು, ನಾನು 2 ಶೇಡ್ಲಿ ಬರ್ತೀನಿ, ಅವರು 2 ಶೇಡ್ಲಿ ಬರ್ತಾರೆ. ವಿಜಯ ರಾಘವೇಂದ್ರ ಒಂದು ದೊಡ್ಡ ಪ್ರಮಾಣದ ಸಿನಿಮಾ ಅದು. ಇಲ್ಲೇ ವಿಜಯಪುರ ಅಂತಂದಿದೆ, ಅಲ್ಲಿ ಅವರು ಎಲ್ಲ ಸೇರಿ ಮಾಡಿರೋಂಥದ್ದು. ಅದು ಒಳ್ಳೆಯ ಸಿನಿಮಾ. ಹೀಗಾಗಿ ತುಂಬ ಪ್ರೀತಿಯಿಂದ ನೋಡ್ತಾರೆ. ಆಮೇಲೆ ಎಲ್ಲರನ್ನೂ ಒಂದು ರೀತಿ ಸಿನಿಮಾದ ಬಗ್ಗೆ ಏನು ಒಲವನ್ನು ಇನ್ನೂ ಹೆಚ್ಚಿಸ್ತಾರೆ ಅವರುಗಳು. ಎಲ್ಲೊಂದು ಕಡೆ ಅವ್ರ ಕಡೆ ತುಂಬ ಸೋಲಿಂದ ಗೆದ್ದು ಬಂದು ನಿಂತಿದ್ದಾರೆ ಈಗ. ಯಾಕಂದರೆ ಅವರು ಚಂದ್ರ ಚಕೋರಿ ಆಮೇಲೆ ಅವ್ರಿಗೆ ಅಷ್ಟೊಂದು ಹೇಳ್ಕೊಳ್ಳೋಂಥ ಸಿನಿಮಾನು ಸಿಗಲಿಲ್ಲ ಪಾಪ. ಯಾವಾಗ ಉಗ್ರಂ ಬಂತು ಅವಾಗಿಂದ ಅವ್ರದ್ದು ಒಂದು ನಡೀತಾ ಇದೆ ಚೆನ್ನಾಗಿ. ಅಂದರೆ ಅದೇನಾದರೂ ಹಂಚ್ಕೊಂಡಿದ್ರೆ ಏನು ಸರ್, ಯಾವ ಥರ ಈ ಥರ ತುಂಬ ಆರ್ತಿ ವಿಚಾರಗಳನ್ನ ತುಂಬ ಹಂಚ್ಕೊಂಡಿದ್ದಾರೆ. ಅಂದರೆ ಕೆಲಸ ಏನಾಗುತ್ತೆ ಭೀಮೇಶ್, ನಾವು ನಮ್ಮ ಕೆಲಸ ನಾವು ಮಾಡ್ತಾಯಿರ್ತೀವಿ, ಅದು ತಲುಪೋವರೆಗೆ ಏನೆಲ್ಲ ಘಟನೆಗಳು ನಾವು ಎಲ್ಲವನ್ನೂ ಒಳ್ಳೆಯದೇ ಮಾಡಬೇಕು ಅಂತ ಶುರು ಮಾಡ್ತೀವಿ. ಚೆನ್ನಾಗೇ ಇರಬೇಕಿದು, ಚೆನ್ನಾಗಿ ಗೆಲ್ಲೇಬೇಕು ಅಂತಂದರೆ ಎಲ್ಲ ಗೆಲ್ಲೋದಕ್ಕೇ ನಾವು ಪ್ರಯತ್ನ ಹಾಕೋದು. ಅದು ಸಮಯ, ಸಂದರ್ಭ, ಇವೆಲ್ಲವೂ ಕೂಡ ಸೇರಿಕೊಂಡು ಅದು ಏನು ರಿಸಲ್ಟ್ ಸಿಗುತ್ತೆ ಅದನ್ನು ಅಷ್ಟೇ ಪ್ರೀತಿಯಿಂದ ಸ್ವೀಕರಿಸಿ ಮತ್ತೆ ಮುನ್ನಡಿಬೇಕು. ಅಷ್ಟಕ್ಕೆ ನಿಲ್ಲಿಸ್ಬಿಟ್ಟು ಅದನ್ನೇ ಒಂದು ಲೈಫ್ ಸ್ಟೋರಿ ಮಾಡಿಕೊಂಡು ಸಾಯೋವರೆಗೂ ಮಾತಾಡ್ತೀರೋ ಅದನ್ನೇ ಮಾತಾಡ್ಬೋದು. ಬಟ್ ಅದು ಗೆಲುವು ಅಥವಾ ಸೋಲು ಎರಡನ್ನೂ ಕೂಡ ಸಮಾನವಾಗಿ ತಗೊಂಡು ಅದನ್ನು ಮೆಟ್ಲಾಗಿ ಮಾಡ್ಕೊಂಡು ಮುಂದಕ್ಕೆ ನಾವು ಹೋಗಬೇಕು. ಅದೊಂದು ಅನುಭವವಾಗಿ ಪಡ್ಕೊಳ್ಬೇಕು ಅದನ್ನು. ಡೆಫಿನೆಟ್ ಅದು ಒಂದಲ್ಲ ಒಂದು ದಿನ ಅವನಿಗೆ ಗೆಲುವು ಇದ್ದೇ ಇರ್ತದೆ, ಸೋತರು ಕೂಡ ಅದರಲ್ಲೊಂದು ತೃಪ್ತಿ ಇರುತ್ತೆ. ಆಮೇಲೆ ನಾವು ಯಾವುದೇ ಕೆಲಸ ಮಾಡೋದು ಕೂಡ ಆತ್ಮತೃಪ್ತಿ ಕೆಲಸ ಮಾಡ್ತಾಯಿರ್ತೀವಿ. ಹಣ, ಹೆಸರು ಇವೆಲ್ಲ ನಂತರ. ನಮಗೆ ತೃಪ್ತಿಯಾಗಿ ಊಟ ಮಾಡಬೇಕು, ನೆಮ್ಮದಿ ಇರಬೇಕು, ನೆಮ್ಮದಿಯಾಗಿ ಆಲೋಚನೆ ಮಾಡಬೇಕು, ನೆಮ್ಮದಿಯಾಗಿ ಇರಬೇಕು. ಇದಿಷ್ಟು, ಮನಸ್ಸು ನೆಮ್ಮದಿಯಾಗಿರಬೇಕು, ಹೊಟ್ಟೆನೂ ನೆಮ್ಮದಿಯಾಗಿರಬೇಕು. ಇದು ಮೂಲಭೂತವಾಗಿ ಇದೊಂದಾದರೆ ಆತ್ಮತೃಪ್ತಿ. ನಿಮ್ಗೆ ಉಳಿದುದೆಲ್ಲವೂ ನೆಕ್ಸ್ಟ್ ಬರುತ್ತೆ. ನೀವು ಸೋಲ್ಲಿ ಗೆಲ್ಲಲ್ಲಿ ನೀವು ಇವೆರಡು ನಿಮಗೆ ನೆಮ್ಮದಿಯಾಗಿದ್ದರೆ ಅದೇ. ಭಟ್ರ ಬಗ್ಗೆ ಹೇಳಿ, ಯೋಗರಾಜ್ ಭಟ್ರ ಬಗ್ಗೆ. ಸೂಪರ್ ಸರ್, ಅವರು ಪಂಚತಂತ್ರ ಮಾಡಿ ಸೂಪರ್. ಹೌದು, ಹೆಂಗಿತ್ತು? ಸೂಪರ್. ಯೋಗರಾಜ್ ಭಟ್ರು ನಾನು ಮೆಚ್ಚಿದಂಥ ಅತ್ಯುತ್ತಮವಾದ ನಿರ್ದೇಶಕರು, ಜ್ಞಾನಿ. ಬರೆದಿರುವಂಥ ಹಾಡುಗಳು ಜ್ಞಾನಿ. ಹೌದು, ಅವರ ಬರವಣಿಗೆ, ಅವರ ಆಲೋಚನೆ, ಆಮೇಲೆ ಕೆಲಸ ಮಾಡೋ ರೀತಿ. ಭಟ್ರು ಹೆಂಗಿರ್ತಾ ಇದೆ ಸೆಟ್ಟಲ್ಲಿ? ಕುಳೆ ಭಾಳ ಚೆನ್ನಾಗಿ ಅವರು ಸಿನಿಮಾ. ನಾನು ಪಂಚತಂತ್ರ ಮಾಡಿದೆ, ಅದಾದಮೇಲೆ ಇನ್ನೊಂದು ಯಾವುದದು ಗರಡಿ ಮಾಡಿದೆ. ನಾನು ಹೀರೋಯಿನ್ ತಂದೆ ಕ್ಯಾರೆಕ್ಟರ್ ಅದರಲ್ಲಿ 2 ಸಿನಿಮಾ ಮಾಡಿದೆ ಅವ್ರ ಜೊತೆ. ಅವರು ಎಕ್ಸ್ಟ್ರಾರ್ಡಿನರಿ ಕ್ಯಾರೆಕ್ಟರ್. ಅವರು ಸಿನಿಮಾ ಮಾಡೋ ರೀತಿ, ಕೆಲಸ ತೆಗಿಯೋ ರೀತಿ ಅವ್ರದ್ದು ಅಷ್ಟೆಲ್ಲ ಮಾಸ್. ಗುಂಪು ಅವರು 1-2 ಜನ ಅನ್ನೋದು ಅವರು ಮಾಡೇ ಇಲ್ಲ ಅವರು ನಂತರದಲ್ಲಿ. ಬಹುಶಃ ಮುಂಗಾರು ಮಳೆ ಅನ್ನೋದು ಒಂದೇ ಸಿನಿಮಾ ಅನಿಸುತ್ತೆ ಅವರು ಕಡಿಮೆ ಜನ ಕ್ಯಾರೆಕ್ಟರ್ಗಳು ಇಟ್ಕೊಂಡು ಮಾಡಿರೋದು. ಇನ್ನು ಅವರು ಬಿಗಿನಿಂಗ್ ರಂಗ SLC ಇಂದ ಹಿಡಿದು ಆಯಿತಾ, ಮೊನ್ನೆವರೆಗೂ ಕೂಡ ಅವ್ರದ್ದು ಗುಂಪೆ ದೊಡ್ಡ ಬಳಗ. ಅದು ದನ ಕಾಯೋನು ಎಂಥ ಒಳ್ಳೆ ಸಿನಿಮಾ ಸರ್. ದನ ಕಾಯೋನು ಎಂಥ ಕಾನ್ಸೆಪ್ಟು. ಮತ್ತು ಅವ್ರು ಮಾಡಿರೋ ಪ್ರತಿಯೊಂದು ಸಿನಿಮಾವು ಕೂಡ ವಿಷಯಾಧಾರಿತವಾಗಿ ಅದನ್ನು ಸಮಾಜದ ಒಟ್ಟಿಗೆ ಒಂದು ಮುಖಾಮುಖಿ ಆಗೋ ನಿಟ್ಟಿನಲ್ಲಿ ಅವ್ರು ಕೆಲಸ ಮಾಡ್ಕೊಂಡು ಹೋಗಿದ್ದಾರೆ ಸರ್. ನಿಜಕ್ಕೂ ಕೂಡ ಯೋಚನೆ ಮಾಡ್ಬೇಕು ಜನ. ಹಿಂಗೂ ಇರುತ್ತೆ, ಒಂದು ಕಾನ್ಸೆಪ್ಟ್ ಕೊಡ್ತಾರೆ ಅವ್ರ ಜನಗಳಿಗೆ, ಹಿಂಗೆ ಆಗ್ತಾ ಇದೆ ನೋಡಿ ಅಂತ. ಯಾಕಂದರೆ
ನನಗೆ ಮುಖ್ಯವಾಗಿ ನಾನು ಅದರಲ್ಲಿ ಗಮನಿಸೋದಂದ್ರೆ ಅವ್ರು ಬರೆಯುವಂಥ ಒಂದು ಬರವಣಿಗೆ ಇದೆಯಲ್ಲ, ಆ ಬರವಣಿಗೆ ಶೈಲಿ, ಯೋಚನೆ, ಥಿಂಕಿಂಗ್ಗೆ ಬೇರೆ ಲೆವೆಲ್ ಇರುತ್ತೆ. ಔಟ್ ಆಫ್ ದಿ ಬಾಕ್ಸ್ ತುಂಬ ಓದ್ಕೊಂಡಿದ್ದಾರೆ. ಹೌದು, ತುಂಬ ಓದ್ಕೊಂಡಿದ್ದಾರೆ. ಆಮೇಲೆ ತುಂಬ ಮಾನವೀಯ ಮೌಲ್ಯಗಳನ್ನ ಇಟ್ಕೊಂಡು ತುಂಬ ಜಾಲಿ ಮನುಷ್ಯ ಅಂತ ಅನ್ಸುತ್ತೆ ಒಂದೊಂದ್ಸಲ. ಹೌದೌದು, ಅದಕ್ಕೆ ಕೂಳೆ ಅಂದಿದ್ದವ್ರನ್ನ. ಅವ್ರ ಕೆಲಸ ಮಾಡಿಸೋ ರೀತಿ, ತೆಗಿಯೋ ರೀತಿ. ಅವರ ಶಿಷ್ಯರು ತುಂಬ ಜನ ಇದ್ದಾರೆ. ಅವರೆಲ್ಲರ ಸಿನಿಮಾದಲ್ಲೂ ನಾನು ಮಾಡಿದ್ದೀನಿ. ಈಗ ನವಂಬರ್ 14ಕ್ಕೆ ಉಡಾಳ ಅಂತ ಒಂದು ಸಿನಿಮಾ ಬರ್ತಾಯಿದೆ, ಅಮೂಲ್ ಪಾಟೀಲ್ ಅಂತ ಅಂದ್ಬಿಟ್ಟು. ಅವರ ಎಲ್ಲ ಸಿನಿಮಾಗಳಲ್ಲೂ ಅವರು ಸತತವಾಗಿ ಅವ್ರ ಜೊತೆ ದುಡ್ದಂಥವ್ರು ಅಮೂಲ್ ಪಾಟೀಲ್. ಭಾಳ ಒಳ್ಳೆಯ ನಿರ್ದೇಶಕನಾಗ ನಿಟ್ಟಿನಲ್ಲಿ ತುಂಬ ಚೆನ್ನಾಗಿ ಆ ಸಿನಿಮಾವನ್ನು ರೂಪಿಸಿದ್ದಾರೆ. ಉಡಾಳ ಅಂತ ನವಂಬರ್ 14ಕ್ಕೆ ಬರ್ತಿದೆ. ಇನ್ನೊಬ್ಬರು ರವೀಂದ್ರ ಅಂತ ಎಲ್ಲೋ ಗ್ಯಾಂಗ್, ಇನ್ನೊಬ್ಬರು ಪ್ರವೀಣ್ ಅಂತ ಅಂದ್ಬಿಟ್ಟು ಅಮರ ಪ್ರೇಮಿಯರು ಅಂತ ಸಿನಿಮಾ ಮಾಡಿದ್ದೆ. ನೋಡಿ, ಒಂದು ಥಾಟ್ ಆಫ್ ಸ್ಕೂಲ್ ಅಂತ ಅನ್ನೋದು ಪ್ರಾರಂಭ ಆಗ್ತಿದ್ದಾಗಲೇ ಅದು ಹೇಗೆಲ್ಲ ರೂಪಿಸುತ್ತೆ ಅನ್ನೋದಕ್ಕೆ ಅವ್ರ ಶಿಷ್ಯರೆಲ್ಲರೂ ಕೂಡ ಭಾಳ ಒಳ್ಳೊಳ್ಳೆ ಕಂಟೆಂಟ್ಗಳು ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ. ಅಲ್ಲಿ ಮನೋರಂಜನೆಯೂ ಇರಬೇಕು, ವಿಷಯನೂ ಇರಬೇಕು. ಇವೆಲ್ಲವನ್ನು ಮಿಳಿತಗೊಂಡಂಥ ಸಿನಿಮಾಗಳನ್ನೇ ಮಾಡಿದ್ದಾರೆ. ಅವರ ಎಲ್ಲರ ಸಿನಿಮಾಗಳು ನಾನು ಅವ್ರ ಶಿಷ್ಯ ಬಳಗದ ಎಲ್ಲ ಸಿನಿಮಾಗಳು ನಾನು ಮಾಡಿದ್ದೀನಿ. ಫ್ರೆಂಡ್ಸ್ ಅಂತ ಬಂದಾಗ ಹೆಂಗೆ ನಿಮ್ಮ ಫ್ರೆಂಡ್ಶಿಪ್ ಒಂದು ಸರ್ಕಲ್ ಹೆಂಗಿದೆ ಅಂತ? ಸಿನಿಮಾದಾಗಲಿ ಅಥವಾ ನೀವು ಸ್ಕೂಲಿಂದ ಕಾಲೇಜಿಂದ ಸ್ಕೂಲು, ಕಾಲೇಜು, ನಾಟಕ, ಸಿನಿಮಾ, ದೊಡ್ಡ ಬಳಗ ಇದೆ ಭೀಮೇಶ್. ನಿಮಗೆ ಗೊತ್ತು, ನೆನ್ನೆ ನಮ್ಮ ಯಾರೋ ರಜನಿ ನನಗೆ ಗೆಳೆಯೇನೆ. ಈ ರಜನಿ ನನಗೆ ಫೋನ್ ಮಾಡಿ ಹಿಂಗೆ ಭೀಮೇಶ್ ಸರ್, ಏನು ಸರ್ ನೀವು ಧಮ್ಕಿ ಹಾಕಿದ್ದು ನನಗೆ. ಹೌದು, ಅಲ್ಲ ನನಗೂ ಫೋನ್ ಮಾಡಿ ಬೈದರು, ಏನು ಗುರು ನಾನು ಅವಾಗೇ ಹೇಳಿದ್ದೀನಿ, ನೀನು ಅವ್ರ ಹತ್ರ ಮಾತಾಡಿಲ್ವಾ ಅಂತ ಕೇಳಿದ್ರು. ಇಲ್ಲ, ಅವ್ರು ಬ್ಯುಸಿ ಇದ್ದಾರೆ, ಮಾತಾಡಿದೆ ಅಂತೇಳಿ. ಹೆಂಗೆ ರಜನಿ ಎಲ್ಲಿ ಪರಿಚಯ? ನನಗೆ ಧೈರ್ಯಂ ಸರ್ವತ್ರ ಸಾಧನಂ ಅಂತ ಒಂದು ಸಿನಿಮಾ ಮಾಡಿದ್ವಿ, DSS ಅಂತ. ಆ ಸಿನಿಮಾದ ಮುಖಾಂತರ ಪರಿಚಯ. ಸೊ ಹಾಗಾಗಿ ನಾನು ಎಲ್ಲೋದ್ರೂ ಗೆಳೆಯರು ಸಿಗ್ತಾರೆ, ಎಲ್ಲರೂ ಪ್ರೀತಿಸ್ತಾರೆ ನನ್ನ ಆಗ ಮೊದಲು ನನ್ನ ಪ್ರೈಮರಿ ಸ್ಕೂಲಿಂದ ಹಿಡಿದು ಇವತ್ತಿನವರೆಗೂ, ನಿಮ್ಮವರೆಗೂ, ಈಗಿನವರೆಗೂ ಒಂದು ದೊಡ್ಡ ಬಳಗನೇ ಇದೆ ನನಗೆ. ಎಲ್ಲರೂ ಹೌದೌದು, ನನ್ನ NCC ಫ್ರೆಂಡ್ಸ್ಗಳಿದ್ದಾರೆ, ಅದೊಂದು ಗ್ರೂಪು, PUC ಗ್ರೂಪು ಅದೊಂದು ಗ್ರೂಪು, ಹೈಸ್ಕೂಲ್ ಗ್ರೂಪು, ಪ್ರೈಮರಿ ಸ್ಕೂಲ್ ಗ್ರೂಪು, ನಾಟಕದ ಗ್ರೂಪು, ಸಿನಿಮಾದ ಗ್ರೂಪು, ಮತ್ತು ಆಂಧ್ರದಲ್ಲಿ ಹೈದರಾಬಾದ್ ಗ್ರೂಪು, ತೆಲುಗು ಸಿನಿಮಾದಲ್ಲಿ ಮಾಡಿದ ಅದೊಂದು ದೊಡ್ಡ ಗ್ರೂಪ್ ಇದೆ, ಮಲಯಾಳಮಲ್ಲಿ ಗ್ರೂಪ್ ಇದೆ. ಈ ಕರಾವಳಿ ಇದು ಮಾಡಿದ್ಮೇಲೆ, ಕಾಂತಾರ ಮಾಡಿದ್ಮೇಲೆ ಕರಾವಳಿ ತುದಿವರೆಗೂ ನನ್ನ ಮಂಗಳೂರಿಂದ ಕಾರವಾರದವರೆಗೂ ಗೆಳೆಯರು, ಬಳಗವನ್ನು ಬೆಳೆಸ್ಕೊಂಡೇ ಹೋಗ್ತಾ ಇದ್ದಾರೆ. ಹೌದು ಸರ್. ಈಗ ಸಿನಿಮಾ ಆಯಿತು, ಲೈಫ್ ಆಯಿತು, ಸಿನಿಮಾವನ್ನು ಬಿಟ್ಟು ಬಲರಾಜ್ ವಾಡಿಯವರು ಏನು ಮಾಡ್ತಾರೆ? ಬೇರೆ ಏನಾದರೂ ಕೆಲಸಗಳಲ್ಲಿ, ಸಮಾಜಕ್ಕೆ ಕೆಲಸಗಳು ತೊಡ್ಕೊಂಡಿರೋದು, ಮಾಡ್ತಾ ಇರೋದ್ರ ಬಗ್ಗೆ ಹೇಳೋದಾದರೆ? ಇಲ್ಲ, ನಾನು ಈ ಸಂಪೂರ್ಣವಾಗಿ ಈಗ ಸಿನಿಮಾವೇ, ಅಭಿನಯ ಬಿಟ್ಟರೆ ಬೇರೆ ಇನ್ನೇನು ನಾನು ಮಾಡೋಕ್ಕೆ ಹೋಗ್ತಾ ಇಲ್ಲ. ಯಾಕಂದರೆ ಅಭಿನಯ ಮಾಡ್ಬೇಕಾದ್ರೆ ಅಷ್ಟೊಂದು ಜವಾಬ್ದಾರಿ ಇರುತ್ತೆ ಭೀಮೇಶ್. ನಾವು ಯಾವುದೇ ವಿಚಾರ, ಬೇರೆ ಇನ್ಯಾವುದೇ ವಿಚಾರ, ಬಿಸ್ನೆಸ್ಸು ಅಥವಾ ಇನ್ಯಾವುದೋ ಒಂದು ವ್ಯವಹಾರಗಳು, ಇನ್ನೇನೋ ನಾವು ಹೋದರೂ ಕೂಡ ಇಲ್ಲಿಗೆ ನೀವು ಪರಿಪೂರ್ಣವಾಗಿ ನ್ಯಾಯ ಒದಗಿಸೋಕ್ಕಾಗಲ್ಲ. ಸೊ ಸಿನಿಮಾ ಅದು ಬಿಟ್ಟರೆ ಓದೋದು, ಬರೆಯೋದು, ಸಿನಿಮಾ ನೋಡೋದು. ಬರೆಯೋದು ಏನು ಬರೀತಾರೆ, ಯಾವ ಥರ ಅಂತ ಅಂದರೆ ಬರವಣಿಗೆ ನನಗೇನು ಅನ್ಸುತ್ತೆ, ಭಾಷಣೆನಾ ಅಥವಾ ಇಲ್ಲ ಚಿತ್ರಗಳಿಗೆ ಏನಾದರೂ? ಇಲ್ಲ, ನನಗಿಷ್ಟವಾದದ್ದು ಬರವಣಿಗೆ. ಯಾವುದೋ ವಿಚಾರ ಬರೆದಿರೋದು ಎಲ್ಲಿ, ಏನಾದರೂ ಒಂದು ಏನು ಬರೆದಿದ್ದೀರಾ ಅಂತ ಲೈಂಗಿಕ ವಿಚಾರಗಳು. ಈಗ ನಾನು ಯಾವುದೋ ವಿಸಿಟ್ ಮಾಡೋಕ್ಕೆ ಹೋಗ್ತೀನಿ, ಯಾವುದೋ ಒಂದು ಶೂಟಿಂಗ್ ಸ್ಪಾಟ್ಗೆ ಹೋಗಿರ್ತೀನಿ, ಅಲ್ಲಿ ಆದ ಅನುಭವಗಳನ್ನು ನಾನು ಬರಿತಾ ಹೋಗ್ತೀನಿ. ಬರಿತಾ ಹೋಗ್ತೀನಿ, ಸುತ್ತಮುತ್ತಲಿನ ವಾತಾವರಣ ಬರಿತಾ ಹೋಗ್ತೀನಿ. ಅಲ್ಲಿ ಲೋಕಲ್ ಇದೇನಿದೆಯೋ ಅವುಗಳನ್ನ ಪಾಯಿಂಟ್ಸ್ ಮಾಡ್ಕೊಳ್ತೀನಿ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.